ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ. ಸ್ವಾಮಿ, ಈಗ ಕರ್ನಾಟಕದಿಂದ ನೇಪಾಳಕ್ಕೆ ತೆರಳಿ ಸಂಕಷ್ಟವನ್ನು ಅನುಭವಿಸುತ್ತಿರೋರಿದ್ದಾರೆ. ಹೇಗೆ ರಾಜ್ಯ ಸರ್ಕಾರ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ? ಎಸ್, ಧ್ವನಿ ಕೇಳಿಸ್ತಾ ಇದೆಯಾ ಸ್ವಾಮಿ? ನನ್ನ ಧ್ವನಿ ಕೇಳಿಸ್ತಾ ಇದ್ದರೆ ಈಗ ಆಲ್ರೆಡಿ ಭಾರತದಿಂದ ಹೋಗಿರುವಂಥವರು ನೇಪಾಳದಲ್ಲಿ ಸಿಲುಕಿಕೊಂಡಿದ್ದಾರೆ. ಈಗ ಭಾರತ ಸರ್ಕಾರ ಸೇರಿದಂತೆ ಕರ್ನಾಟಕವೂ ಕೂಡ ಅವರನ್ನು ಸುರಕ್ಷಿತವಾಗಿ ಏರ್ಲಿಫ್ಟ್ ಮಾಡುವಂಥ ಅಥವಾ ಅವರನ್ನು ಕರೆದುಕೊಂಡು ಬರುವಂಥ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ವಹಿಸ್ತಾ ಇದೆ? ದಶರಥ್, ನಿನ್ನೆ ನೇಪಾಳ ಹಾಗೂ ಟಿಬೆಟ್ನಲ್ಲಿ ಆದಂತಹ ಒಂದು ಪ್ರವಾಹಕ್ಕೆ ಸಾಕಷ್ಟು ಈಗ ಜೀವಗಳು ಮರಣ ಹೊಂದ್ತಾ ಇರುವಂಥದ್ದು, ಸಾಕಷ್ಟು ಜನ ಈಗಾಗಲೇ ಕಣ್ಮರೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ನೇಪಾಳ ಟೂರಿಸಂ ಇಂದ ಬಿಡುಗಡೆಯಾದಂತಹ ಒಂದು ಪಟ್ಟಿಯಲ್ಲಿ ಭಾರತದ ಸುಮಾರು 178 ಜನ ಸಿಲುಕಿದ್ದಾರೆ ಎಂಬ ಮಾಹಿತಿಗಳು ಕೂಡ ಈಗ ನಮಗೆ ಲಭ್ಯ ಆಗ್ತಾ ಇರುವಂಥದ್ದು. ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಬೆಂಗಳೂರು, ಹಾವೇರಿ, ಕಲಬುರಗಿಯಿಂದಲೂ ಕೂಡ ಪ್ರವಾಸಕ್ಕೆ ಹೋಗಿದ್ರು. ಅಂದರೆ ಮಾನಸ ಸರೋವರ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಆದರೆ ಅಧಿಕೃತವಾಗಿ ಇನ್ನೂ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಈಗಾಗಲೇ ಕರ್ನಾಟಕ ಸರ್ಕಾರ ಸೇರಿದಂತೆ ಕೇಂದ್ರ ಸರ್ಕಾರವು ಕೂಡ ಯಾರೆಲ್ಲ ಅಲ್ಲಿ ಪ್ರವಾಸಕ್ಕೆ ಹೋಗಿದ್ರು, ಯಾರೆಲ್ಲ ಅಲ್ಲಿ ಪ್ರವಾಹದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಅವರ ಒಂದು ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗಿರುವಂಥದ್ದು. ಅಲ್ಲಿರುವಂತಹ ರಾಯಭಾರಿ ಕಚೇರಿಗಳನ್ನು ಸಂಪರ್ಕಿಸಿ ಭಾರತದಿಂದ ಯಾರೆಲ್ಲ ಪ್ರವಾಸಕ್ಕೆ ಹೋಗಿದ್ರು ಅಂತವರ ಮಾಹಿತಿಯನ್ನ ಈಗ ಕಲೆ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಏಜೆನ್ಸಿಗಳಿಂದ ಎಷ್ಟೆಷ್ಟು ಜನ ಹೋಗಿದ್ರು ಹಾಗೂ ಅವರು ಆ ಕುಟುಂಬದವರು ಎಷ್ಟು ಜನ ಹೋಗಿದ್ರು, ಅಲ್ಲಿ ಎಷ್ಟು ದಿನದಿಂದ ಉಳಿದಿದ್ರು ಎಂಬ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂಥದ್ದು. ಹಾಗೂ ಪ್ರವಾಹ ಆಗಿರುವಂತಹ ಜಾಗದಲ್ಲಿ ಯಾರೆಲ್ಲ ಕರ್ನಾಟಕದವರು ಸೇರಿದಂತೆ ಭಾರತ ಪ್ರವಾಸಿಗಳು ಯಾರೆಲ್ಲ ಇದ್ರು ಎಂಬ ಮಾಹಿತಿಯನ್ನು ಈಗ ನೇಪಾಳ ಸರ್ಕಾರದಿಂದ ಸೇರಿದಂತೆ ಟಿಬೆಟ್ನ ಗಡಿ ಭಾಗಗಳಲ್ಲಿ ಇರುವಂತಹ ಒಂದು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇರುವಂಥದ್ದು. ಈಗಾಗಲೇ ಕರ್ನಾಟಕ ಸರ್ಕಾರ ಕೂಡ ಗೂಗಲ್ ಫಾರಂ ಅನ್ನ ತೆರೆದಿರುವಂಥದ್ದು. ಇದರ ಮೂಲಕ ಯಾರು ನೇಪಾಳ ಪ್ರವಾಸ ಕೈಗೊಂಡಿದ್ರು, ಮಾನಸ ಸರೋವರ ಪ್ರವಾಸವನ್ನ ಕೈಗೊಂಡಿದ್ರು, ಅವರ ಒಂದು ಮಾಹಿತಿಯನ್ನು ಒದಗಿಸಿ ನಾವು ಸಂಪೂರ್ಣವಾಗಿ ಇದರ ಮಾಹಿತಿಯನ್ನ ಪಡೆಯುತ್ತೇವೆ ಎಂಬ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಇಲ್ಲಿವರೆಗೂ ಕರ್ನಾಟಕದ 8 ಜನ ಕಣ್ಮರೆ ಆಗಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ದಶರಥ್, ಥ್ಯಾಂಕ್ ಯು.